ನಮಸ್ಕಾರ, ಕನ್ನಡ ಒನ್ನೆಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಮೋದಿಯವರ ಡೈಲಾಗುಗಳಲ್ಲಿ ಪ್ರಮುಖವಾದಂತಹ ಕೆಲವು ಡೈಲಾಗುಗಳು ನಿಮಗೆಲ್ಲ ನೆನಪಿರ್ತವೆ. ಅದರಲ್ಲಿ ಅಚ್ಚೇ ದಿನ್ ಆಯೆಂಗೆ ಅನ್ನೋದು ಬಹಳ ಪ್ರಮುಖವಾದ ಡೈಲಾಗು. ಅದರ ಜೊತೆಗೆ ಇನ್ನೊಂದು ದೊಡ್ಡ ಡೈಲಾಗ್ ಅಂದರೆ ನಾ ಖಾವುಂಗ ನಾ ಖಾನೆ ದೂಂಗ, ನಾನು ತಿನ್ನಲ್ಲ, ತಿನ್ನೋದಕ್ಕೂ ಬಿಡಲ್ಲ. ಅದು ಆ್ಯಕ್ಚುಲಿ ಮಧ್ಯಮ ವರ್ಗಕ್ಕೆ, ಬಡ ಜನರಿಗೆ ಮಾಡಿಟ್ಟಿದ್ದಾರೆ, ಊಟಕ್ಕಿಲ್ದಿರ ಮಾಡಿಟ್ಟಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಅವರು ಹೇಳಿದ ಮಾತಿನ ಅರ್ಥ ಅಂದರೆ ಅವರ ಪ್ರಕಾರ ಯಾರೂ ಸಹ ದುಡ್ಡು ಹೊಡೆಯೋದಕ್ಕೆ ಬಿಡೋದಿಲ್ಲ, ಅಕ್ರಮ ನಡೆಸೋದಕ್ಕೆ ಬಿಡೋದಿಲ್ಲ, ಭ್ರಷ್ಟಾಚಾರ ನಡೆಸೋದಕ್ಕೆ ಬಿಡೋದಿಲ್ಲ ಅನ್ನೋದು ಮೋದಿಯವರ ಅವತ್ತಿನ ಡೈಲಾಗ್ ಆಗಿತ್ತು. ಅದನ್ನು ಇವತ್ತಿನವರೆಗೂ ಸಹ ಮೋದಿ ಭಕ್ತರು ಹಂಗೆ ಹೇಳ್ಕೊಂಡು ಬರ್ತಿದ್ದಾರೆ. ಆದರೆ ಅದು ಬರೀ ಬಡಾಯಿ, ಆ ರೀತಿ ಏನಿಲ್ಲ. ತಿನ್ನುವವರು ಎಲ್ಲ ಸರ್ಕಾರಗಳಲ್ಲಿಯೂ ತಿಂತಾರೆ. ಮೋದಿ ಸರ್ಕಾರದಲ್ಲೂ ಏನು ಕಡಿಮೆ ತಿಂದಿಲ್ಲ. ಯಾರೆಲ್ಲ ತಿನ್ನಬೇಕೋ ಎಲ್ಲರೂ ತಿಂತಾ ಇದ್ದಾರೆ. ಅಫಿಷಿಯಲ್ಲಾಗೇ ಕೆಲವು ಬಂಡವಾಳಶಾಹಿಗಳು ತಿಂತಾ ಇದ್ದಾರೆ, ಒಳಗೊಳಗೆ ಗೆದ್ದಲು ಹುಳುಗಳ ಹಾಗೆ ಕೆಲವರು ತಿಂತಾ ಇದ್ದಾರೆ. ಅಂತಹದೇ ಒಂದು ಗೆದ್ದಲು ಹುಳ ಈಗ ಸಿಕ್ಕಾಕೊಂಡಿದೆ. 7.25 ಕೋಟಿ ರೂಪಾಯಿಗೆ ಒಂದು ಬುಕ್ಕನ್ನು ಒಂದು ಬ್ಯಾಂಕ್ ಪರ್ಚೇಸ್ ಮಾಡಬೇಕಾ? ಅದಕ್ಕೆ ರೀಸನ್ ಇರಬೇಕಲ್ವಾ? 2 ಲಕ್ಷ ಪ್ರತಿಗಳನ್ನು ನಮಗೆ ಕೊಡಿ, ಆ ಪುಸ್ತಕವನ್ನು ನಾವು ಎಲ್ರಿಗೂ ಹಂಚ್ತೀವಿ, ಬ್ಯಾಂಕ್ ಮೂಲಕ, ಸರ್ಕಾರಿ ಬ್ಯಾಂಕ್ ಮೂಲಕ ಪೇಮೆಂಟ್ ಮಾಡ್ತೀವಿ, ಅದು 7.25 ಕೋಟಿ ಬರುತ್ತೆ. ಯಾಕೆ ಆ ಪುಸ್ತಕದ ಮೇಲೆ ಅಷ್ಟು ಪ್ರೀತಿ ಅಂದರೆ ಆ ಪುಸ್ತಕ ಬರೆದಿರುವ ವ್ಯಕ್ತಿಯ ಮೇಲೆ ಮೋದಿಗೆ ಪ್ರೀತಿ. ಮೋದಿ ಭಕ್ತನೊಬ್ಬನ ಈ ಗೆದ್ದಲ ಹುಳ ಕಹಾನಿಯನ್ನು ನೀವು ಕೇಳಲೇಬೇಕು. ಹೆಂಗೆಲ್ಲ ಮೋದಿ ಆಡಳಿತದಲ್ಲಿ, ಮೋದಿ ಹೆಸರಲ್ಲಿ ಮೋದಿಗೆ ಗೊತ್ತಿದ್ದು ಪ್ಲಸ್ ಗೊತ್ತಿಲ್ಲದೆ ಎರಡೂ ರೀತಿಯಲ್ಲೂ ಸಹ ಲೂಟಿ ಹೊಡಿತಾ ಇದ್ದಾರೆ ಈ ದೇಶದ ಜನರ ದುಡ್ಡನ್ನು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಈ ಪುಸ್ತಕ ಮತ್ತು ಇದರ ಲೇಖಕ. ಏನದು ಪುಸ್ತಕ ಅಂದರೆ ಇಂಡಿಯಾ ಅಟ್ 100 ಅನ್ನೋದು ಪುಸ್ತಕದ ಹೆಸರು. ಭಾರತ 100 ವರ್ಷಕ್ಕೆ ಏನೆಲ್ಲ ಸಾಧನೆಗಳನ್ನು ಮಾಡಿರುತ್ತೆ ಅಂತ. ಆ ಪುಸ್ತಕವನ್ನು ನರೇಂದ್ರ ಮೋದಿ ಮೂಲಕ ಫೋಟೋ ಹಿಡಿಸ್ಕೊಂಡ ಲೇಖಕ, ರಾಷ್ಟ್ರಪತಿಗಳು ನಿಂತ್ಕೊಂಡು ಫೋಟೋ ಹಿಡಿಸ್ಕೊಂಡಿದ್ದಾರೆ, ಉಪರಾಷ್ಟ್ರಪತಿಗಳು ಫೋಟೋ ಹಿಡಿಸ್ಕೊಂಡಿದ್ದಾರೆ, ಸಾಕಷ್ಟು ಸಚಿವರುಗಳು, ಮೋದಿ ಸರ್ಕಾರದ ಸಚಿವರುಗಳು ಆ ಲೇಖಕನ ಜೊತೆಯಲ್ಲಿ ಆ ಪುಸ್ತಕ ಇಟ್ಕೊಂಡು ಪ್ರಮೋಷನ್ ಲೆವೆಲಲ್ಲಿ ಫೋಟೋ ಹಿಡಿಸ್ಕೊಂಡಿದ್ದಾರೆ. ಹಾಗಾದರೆ ಯಾರು ಆ ಲೇಖಕ? ಅಂಥ ಇಂಪಾರ್ಟೆಂಟ್ ವ್ಯಕ್ತಿನ ಅಂತ ಅನ್ನೋದಾದರೆ ಆ ಲೇಖಕನ ಹೆಸರು ಕೃಷ್ಣಮೂರ್ತಿ ವಿ ಸುಬ್ರಹ್ಮಣ್ಯಂ. ಈತ ಒಬ್ಬ ಆರ್ಥಿಕ ತಜ್ಞ. ಈ ಹಿಂದೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ ಮೋದಿ ಆಡಳಿತದಲ್ಲಿ ಇದ್ದರು. ಚೀಫ್ ಎಕನಾಮಿಕ್ ಅಡ್ವೈಸರ್, ಹಣಕಾಸಿನ ಒಂದು ಸಲಹೆಗಳನ್ನು ಕೊಡುವಂತಹ ಮುಖ್ಯಸ್ಥರಾಗಿದ್ದರು. ಆ ನಂತರ ಅವರನ್ನು ಪ್ರಮೋಷನ್ ರೀತಿಯಲ್ಲಿ IMFಗೆ ಭಾರತದ ಕಡೆಯಿಂದ ನಾಮಿನೇಟೆಡ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಕಳಿಸಲಾಯಿತು. ಆದರೆ ದಿಢೀರಂತ ಮೊನ್ನೆ ಏಪ್ರಿಲ್ 30ನೇ ತಾರೀಕು ಅವರ ಅವಧಿ ಮುಗಿಯೋದಕ್ಕೆ ಮೊದಲೇ ಅವರನ್ನು ಅಲ್ಲಿಂದ ಕಟ್ ಮಾಡಿ ಆ ಪೋಸ್ಟಿಂದ ಇಂಡಿಯಾ ವಾಪಸ್ ತಗೊಂಡ್ಬಿಡ್ತು. ಯಾಕೆ ಅಂತ ಆವಾಗ ಯಾವುದೇ ರೀತಿಯಾದಂತಹ ಅಧಿಕೃತವಾದ ಕಾರಣವನ್ನು ಮೋದಿ ಸರ್ಕಾರ ಕೊಟ್ಟಿರಲಿಲ್ಲ. ಆದರೆ ಈಗ ಹೊರಗಡೆ ಬರ್ತಾ ಇದೆ. ಅದರ ಹಿಂದೆ ಒಂದು ಹಗರಣ ಇರಬಹುದು. ಆ ಹಗರಣವೇ ಈ ವ್ಯಕ್ತಿ ಬರೆದಿರುವ ಪುಸ್ತಕದ ಹಗರಣ. ಈ ಪುಸ್ತಕ ಏನು ಇಂಡಿಯಾ ಅಟ್ 100 ಅನ್ನೋದನ್ನು ರೂಪ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡಿದರು. ಈ ಪುಸ್ತಕವನ್ನು ಹೇಗಾದರೂ ಮಾಡಿ ಲಕ್ಷಾಂತರ ಕಾಪಿಗಳನ್ನು ಮಾರಬೇಕಾಗಿತ್ತು. ಮೋದಿ ಭಕ್ತ, ಮೋದಿ ಕೈ ಕೆಳಗಡೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿದ್ದಂತಹ ವ್ಯಕ್ತಿ, ಮೋದಿ ಈತನನ್ನು ತುಂಬ ಹೊಗಳಿ ಮೀಟಿಂಗ್ಗಳಲ್ಲಿ ಮಾತಾಡಿದ್ದು ಇದೆಯಂತೆ. ಹಾಗಾಗಿ ಅದನ್ನೇ ಬಂಡವಾಳ ಮಾಡಿಕೊಂಡ. ಏನು ಮಾಡ್ದ? ಯೂನಿಯನ್ ಬ್ಯಾಂಕಲ್ಲಿ ಒಂದು ಸೆಟ್ಟಿಂಗ್ ಮಾಡಿಕೊಂಡ. ಆ ಸೆಟ್ಟಿಂಗನ್ನು ಮಾಡೋದಕ್ಕೆ ಮೋದಿ ಇನ್ಫ್ಲುಯೆನ್ಸ್ ಇತ್ತ, ಮೋದಿನೇ ಹೇಳಿದ್ದ, ಮೋದಿಯ ಮಂತ್ರಿಗಳು ಹೇಳಿದ್ದ, ಯಾರು ಹೇಳಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬ್ಯಾಂಕ್ ಅಷ್ಟು ಸುಲಭವಾಗಿ 7.25 ಕೋಟಿ ರೂಪಾಯಿಗೆ ಒಂದು ಪುಸ್ತಕ ಪರ್ಚೇಸ್ಗೆ ಒತ್ತಡ ಇಲ್ಲದೆ ಅಂತೂ ಒಪ್ಕೊಳ್ಳೋದಿಲ್ಲ. ಅದು ಸಣ್ಣ ಪುಟ್ಟ ಒತ್ತಡಕ್ಕೆ ಒಪ್ಪೋದಿಲ್ಲ, ದೊಡ್ಡ ಮಟ್ಟದಲ್ಲೇ ಒತ್ತಡ ಬಂದಿರುತ್ತೆ. ಅದೇನೇ ಇರಲಿ, ಅದಿನ್ನೂ ಪ್ರೂವ್ ಆಗಿಲ್ಲ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತ ಸರ್ಕಾರದ ಉದ್ಯಮ, ಅದು ಗೌರ್ಮೆಂಟ್ ಬ್ಯಾಂಕ್. ಆ ಬ್ಯಾಂಕ್ನಲ್ಲಿ ಸಪೋರ್ಟ್ ಸರ್ವಿಸ್ ಡಿಪಾರ್ಟ್ಮೆಂಟು ಆರ್ಡ್ರ್ ಕೊಡುತ್ತೆ ರೂಪ ಪಬ್ಲಿಕೇಶನ್ಸ್ಗೆ.
2 ಲಕ್ಷ ಕಾಪಿಗಳನ್ನು ಇದನ್ನು ಕೊಡಿ, ತುಂಬ ಇಂಪಾರ್ಟೆಂಟ್ ಬುಕ್ ಇದು, ನಾವು ಎಲ್ರಿಗೂ ಹಂಚ್ತೀವಿ ಅಂತ. ಅದರಲ್ಲಿ 1,89,450 ಕಾಪಿಗಳು ಪೇಪರ್ ಬ್ಯಾಕು, ನಾರ್ಮಲ್ ಪೇಪರ್ ಬೈಂಡ್ ಇರುವಂತಹ ಮುಖಪುಟ ಇರುವಂತಹದ್ದು. ಇನ್ನು 10,422 ಹಾರ್ಡ್ ಕವರ್ ಇರುವಂತಹ ಪುಸ್ತಕಗಳನ್ನು ನಮಗೆ ಕೊಡಿ. ಒಟ್ಟಾರೆ 2 ಲಕ್ಷ ಕಾಪಿಗಳು ಬೇಕು. ನಿಮಗೆ 50% ಪೇಮೆಂಟ್ ಮಾಡ್ತಾ ಇದ್ದೀವಿ ತಗೊಳ್ಳಿ ಅಂತ ದುಡ್ಡು ಟ್ರಾನ್ಸ್ಫರ್ ಮಾಡಿಬಿಟ್ರು. 50% ಪೇಮೆಂಟ್ ಮಾಡಿಬಿಟ್ರು. 7.25 ಕೋಟಿಯಲ್ಲಿ 50% ಮಾಡಿದ್ರು. ಇದೆಲ್ಲ ಆಗಿ ಇನ್ನೇನು ಪುಸ್ತಕವನ್ನು ಡೆಲಿವರ್ ಮಾಡಬೇಕು, ಮಿಕ್ಕಿದ್ದು ದುಡ್ಡು ತಗೋಬೇಕು. ಅಷ್ಟೊತ್ತಿಗೆ ಮಾರ್ಚ್ 31ನೇ ತಾರೀಕು ಬಂತು. ಮಾರ್ಚ್ 31ನೇ ತಾರೀಕು ಬ್ಯಾಂಕುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಲಾಭ ನಷ್ಟ ಲೆಕ್ಕಾಚಾರ ಎಲ್ಲ ನೋಡ್ತಿರ್ಬೇಕಾದ್ರೆ ಮೇಯ್ನ್ ಮೀಟಿಂಗಲ್ಲಿ, ಬೋರ್ಡ್ ಮೀಟಿಂಗ್ನಲ್ಲಿ ಈ ಒಂದು ಅಮೌಂಟ್ ಪೇ ಆಗಿರೋದ್ರ ಬಗ್ಗೆ ಚರ್ಚೆಗಳಾಯಿತು. ಆಗ ಎಲ್ಲರೂ ಸಹ ಕೆಲವರು ಒಂದು ಅಪಸ್ವರವನ್ನು ತೆಗೆದ್ರು. ಇದು ಹೆಂಗೆ ತಗೊಂಡ್ರಿ ನೀವು, ಇದು ಹೆಂಗೆ ತಗೊಂಡ್ರಿ ಅಂತ. ಅಷ್ಟೊತ್ತಿಗಾಗಲೇ ಕಾರಣಗಳನ್ನು ಏನೇನೋ ಹುಡುಕಿಟ್ಕೊಂಡಿದ್ರು. ಆ ಕಾರಣಗಳಿಗೆ ಯಾವುದಕ್ಕೂ ಸಹ ಆ ಮೀಟಿಂಗ್ನಲ್ಲಿ ಸಹಮತ ಎಲ್ಲರ ಕಡೆಯಿಂದ ಸಿಗಲಿಲ್ಲ. ಹಾಗಾಗಿ ಆ ಆರ್ಡರ್ ಕೊಟ್ಟಿದ್ದಂತಹ ಸಪೋರ್ಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ನ ಗಿರಿಜಾ ಮಿಶ್ರಾ ಅನ್ನೋರನ್ನು ಸಸ್ಪೆಂಡ್ ಮಾಡಿದ್ರು. ಮತ್ತೆ ಅದಕ್ಕೆ ತನಿಖೆ ಆಗಬೇಕು ಅಂತ ಒಂದು ನಿರ್ಧಾರ ಆಯಿತು. ಅದರ ಹಿನ್ನೆಲೆಯಲ್ಲೇ ಈ ವ್ಯಕ್ತಿಯನ್ನು, ಯಾರು ಈ ಕೃಷ್ಣಮೂರ್ತಿ ವಿ ಸುಬ್ರಹ್ಮಣ್ಯಂ, ಡಾಕ್ಟರ್ ಕೃಷ್ಣಮೂರ್ತಿ ವಿ ಸುಬ್ರಹ್ಮಣ್ಯಂ, ಎಕನಾಮಿಕ್ ಅಡ್ವೈಸರ್ ಈ ಹಿಂದೆ ಮೋದಿಗೆ, ಅವರ ಪುಸ್ತಕ ಈಗ ಪೆಂಡಿಂಗ್ ಬಿದ್ದಿದೆ. ಈ ಹಗರಣ ನಡೆದಿದೆ. ಆದರೆ ಇದರ ಬಗ್ಗೆ ಎಲ್ಲಿಯೂ ಯಾರು, ಯಾವ ಮಾಧ್ಯಮಗಳು ಚರ್ಚೆನೇ ಇಲ್ಲ. ಬುಕ್ ಒಳಗೆ ಏನಿದೆಯಪ್ಪ ಅಂತ ನೋಡೋದಾದರೆ, ಮೋದಿ ಭಕ್ತ ಅಂದರೆ ಏನಿರುತ್ತೆ? ಮೋದಿ ವೀರಾದಿ ವೀರ, ಶೂರಾದಿ ಶೂರ, ಭಾರತದ ಎಕಾನಮಿಯನ್ನು ಎಲ್ಲಿಂದಲೋ ಎಲ್ಲಿಗೋ ತಗೊಂಡೋಗ್ಬಿಟ್ರು. ಅಷ್ಟು ಟ್ರಿಲಿಯನ್ನು, ಇಷ್ಟು ಟ್ರಿಲಿಯನ್ನು, ಆ ಸ್ಥಾನದಿಂದ ಈ ಸ್ಥಾನಕ್ಕೆ ಜಂಪಿಂಗು, ಇಂಡಿಯನ್ ಎಕಾನಮಿ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಅದೆಲ್ಲದಕ್ಕೂ ಕಾರಣ ಮಿಸ್ಟರ್ ಮೋದಿನೇ ಅಂತ ಬಿಲ್ಡಪ್ ಕೊಟ್ಟಿರುವಂತಹ ಅಂಶಗಳು ಆ ಬುಕ್ಕಲ್ಲಿ ತುಂಬ ಹೋಗಿದ್ದಾವೆ. ಇನ್ನು ಇಷ್ಟು ದೊಡ್ಡ ಆರ್ಡರ್, 7.25 ಕೋಟಿ ರೂಪಾಯಿ ಆರ್ಡರ್ಗೆ ಒಬ್ಬ ಬುಕ್ ಮಾರ್ತಾನೆ. ಅದು ಕೇವಲ ಈ ಹಿಂದೆ ಪ್ರಧಾನಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡಿದ್ದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಅಂದರೆ ಖಂಡಿತ ಅದು ಸಾಧ್ಯ ಆಗೋದಿಲ್ಲ. ಪ್ಲಸ್ ಪ್ರಧಾನಮಂತ್ರಿಗಳ ಎಕನಾಮಿಕ್ ಅಡ್ವೈಸರ್ ಆಗಬೇಕು ಅಂದರೆ, ಎಕನಾಮಿಕ್ ಡಿಪಾರ್ಟ್ಮೆಂಟ್ ನೀವು ನೋಡಿದ್ರೆ ಬೆಚ್ಚಿ ಬಿದ್ದೋಗ್ತೀರಿ. ಈ ದೇಶದಲ್ಲಿ ಬ್ರಾಹ್ಮಣರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನಿಸ್ಬಿಡುತ್ತೆ ನಿಮಗೆ. ನಿರ್ಮಲಾ ಸೀತಾರಾಮನಿಂದ ಹಿಡಿದು ಇಂಥರ ಎಕನಾಮಿಕ್ ಅಡ್ವೈಸರ್ವರೆಗೂ ಎಲ್ಲ ಬ್ರಾಹ್ಮಣರೇ. ಇವನು ಬ್ರಾಹ್ಮಣನೇ. ಕೃಷ್ಣಮೂರ್ತಿ ವಿ ಸುಬ್ರಹ್ಮಣ್ಯಂ ಅದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿರುತ್ತೆ. ಈ ದೇಶದಲ್ಲಿ ಪ್ರತಿ ಸ್ಥಾನ, ಪ್ರತಿ ಹಂತದಲ್ಲಿಯೂ ದೇಶಕ್ಕೆ ಜಾತಿ ಕೆಲಸ ಮಾಡುತ್ತೆ. ಅದು ಇಲ್ಲಿಯೂ ಸಹ ಕೆಲಸ ಮಾಡಿರುತ್ತೆ. ಮೋದಿ ಭಕ್ತ ಅನ್ನೋದೊಂದು, ಮೋದಿಯಿಂದ ಹೊಗಳಿಸಿಕೊಂಡಿದ್ದೊಂದು ಜಾತಿ, ಎಲ್ಲವೂ ಸೇರಿ ಒಂದು ಗೌರ್ಮೆಂಟ್ ಬ್ಯಾಂಕ್ 2 ಲಕ್ಷ ಕಾಪಿಗಳನ್ನು ನನಗೆ ಕೊಡಿ ಅಂತ ಒಂದು ಹೆಸರೇ ಗೊತ್ತಿಲ್ಲದ, ಜನರಿಗೆ ಬೇಕಾಗಿಲ್ಲದಂತಹ ಒಂದು ಪುಸ್ತಕವನ್ನು 7.25 ಕೋಟಿ ರೂಪಾಯಿ ಕೊಟ್ಟು ಗೌರ್ಮೆಂಟ್ ಬ್ಯಾಂಕ್ ಒಂದು ಪರ್ಚೇಸ್ ಮಾಡೋದಕ್ಕೆ ಮುಂದಕ್ಕಾಗತ್ತೆ. ಇದಿಷ್ಟು ಕಾರಣಗಳು. ಅದೇನೇ ಇರಲಿ, ಮೋದಿ ಗೌರ್ಮೆಂಟೆಲ್ಲ ಹಗರಣಗಳು ನಡೆಯಲ್ಲ ಅಂತ ಮೋದಿ ಭಕ್ತರು ಬಾಯ್ವೆ ಬಡ್ಕೊಳ್ತಾರಲ್ಲ, ಅದು ಎಷ್ಟು ಸುಳ್ಳು ಕಪಟ ಅನ್ನೋದು ಇದರಿಂದಲೇ ಪ್ರೂವ್ ಆಗುತ್ತೆ. ಒಂದು ಬ್ಯಾಂಕಲ್ಲೇ ಇಷ್ಟು ನಡೀತಾ ಇದೆ ಅಂದರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಲೆಕ್ಕ ಹಾಕೊಳ್ಳಿ. ಅದಾನಿ ಅಂಬಾನಿಗೆ ಕೊಟ್ಟಿರುವಂತಹ ಗೌರ್ಮೆಂಟ್ ಕಂಪನಿಗಳು, ಏರ್ಪೋರ್ಟ್ಗಳು, ಪೋರ್ಟ್ಗಳು, ರಸ್ತೆಗಳು, ಎಲ್ಲದಕ್ಕಿಂತ ದೊಡ್ಡದಾಗಿ ಎಲೆಕ್ಟೋರಲ್ ಬಾಂಡ್ಸ್, ಮತ್ತೆ ದೊಡ್ಡದು PM ಕೇರ್ ಫಂಡ್. ಅದಕ್ಕೆ ಲೆಕ್ಕ ಇಲ್ಲ, ಪಕ್ಕ ಇಲ್ಲ, ಕೇಳೋಂಗೂ ಇಲ್ವಂತೆ. ಅದು ಪ್ರೈವೇಟ್ ಅಂತೆ, ಅದು ಪ್ರೈವೇಟ್. ಸೊ ಎಂಜಾಯ್ ಮಾಡಿ. ಈ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನಾವು ಆದಷ್ಟು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀವಿ. ಗೋಧಿ ಮಾಧ್ಯಮಗಳಂತೂ ಇಂಥ ವಿಚಾರಗಳನ್ನು ತೆಗೆದುಕೊಳ್ಳುವ ಮನಸ್ಸು ಮಾಡಲ್ಲ, ಧೈರ್ಯನೂ ಇರಲ್ಲ. ನಮಗಿದೆ, ನಾವು ಮಾಡ್ತೀವಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.